ನಾವು ಅಳು ಮಂಜು ಶ್ರುತಿ ಅವರನ್ನ ನೋಡಿದ್ವಿ ಸಿನಿಮಾಗಳಲ್ಲಿ. Yes. ನೀವು ತೆರೆ ಹಿಂದೆ ನಡೆದಂತ ಕಥೆಗಳನ್ನ ಹೇಳಿದ್ರಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಶ್ರುತಿ ಅವರಲ್ಲಿ ಇನ್ನೊಂದು ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಶಿ ಈಸ್ ಡೈನಾಮಿಕ್ ವಿಲನ್ ಕೂಡ ಹೌದು ಅಂತ. ಆ ಥರದ ಹೌದು. ಅಯ್ಯೋ ನಾನು ನೋಡಿದ್ದೀನಿ ತಗೋ. ಅಯ್ಯೋ ರಾಘವೇಂದ್ರ, ಅದು ನಾನು ಮರ್ತೇ ಬಿಟ್ಟೆ. ಆ ಪಿಕ್ಚರ್ ಶೋಗೆಲ್ಲ ಕರೆದಿದ್ರು ಪಾಪ. ಹೀರೋ ವಿನೋದ್ ಪ್ರಭಾಕರ್ ಅವರು, ಅವರು ಶ್ರೀಮತಿ ಅವರು ಎಲ್ಲರೂ ಕರೆದಿದ್ರು. ನಾನು ಆ ಟೈಮಲ್ಲಿ 2 ಸತಿ ಕರೆದಾಗ್ಲೂ ನಾನು ಹೋಗೋಕ್ಕಾಗಲಿಲ್ಲ. ಆಮೇಲೆ ಶ್ರುತಿನೂ ಪಾಪ ಅರೇಂಜ್ ಮಾಡಿದ್ಲು, ಅದಕ್ಕೂ ಹೋಗೋಕ್ಕಾಗಲಿಲ್ಲ. ಸೊ ನಾನು ನನ್ನ ಸ್ನೇಹಿತೆಯರ ಗುಂಪು ಕಟ್ಕೊಂಡು ಹೋಗಿದ್ದೆ. ನಾನು ಫಸ್ಟ್ ಫೋನ್ ಮಾಡಿದ್ದೆ. ಆ್ಯಕ್ಚುಲಿ ಶ್ರುತಿಯವರ ಪಾತ್ರನೇ ಆ ಸಿನಿಮಾಗೆ ಜೀವಾಳ. ಶ್ರುತಿಯವರ ಪಾತ್ರದ ಪೋಷಣೆಯೇ ಆ ಸಿನಿಮಾಗೆ ಜೀವಾಳ. ಮತ್ತು ಅವಳು ಅತ್ಯಂತ ಚೆನ್ನಾಗಿ ಮಾಡಿದ್ದಾಳೆ, ಅತ್ಯಂತ ಸಹಜವಾಗಿ, ಅತ್ಯಂತ ಒಂಥರ ಇದು ಅಲ್ವೇನೋ, ಆ್ಯಕ್ಟಿಂಗೇ ಅಲ್ವೇನೋ, ಅಯ್ಯೋ ಇದು ಕ್ಯಾರೆಕ್ಟ್ರೇನೋ ಅನ್ನೋ ಥರದಲ್ಲಿ ಮಾಡಿದ್ದಾಳೆ ಆ ಥರ. ಯಾಕೆಂದರೆ ಇಡೀ ಚಿತ್ರಜೀವನದಲ್ಲಿ ಒಂದು ಪಾಸಿಟಿವ್ ರೋಲ್ ಮಾಡ್ಕೊಂಡು ಬರ್ತಿದ್ದ ಒಬ್ಬ ಹೆಣ್ಮಗಳು. ಐ ಥಿಂಕ್ ಫಸ್ಟ್ ನಾನು ಒಂಥರ ಗೆಟಪಲ್ಲಿ ನೋಡಿದ್ದು ಶಿವಣ್ಣನ ಪಿಕ್ಚರ್, ಬಜರಂಗಿ 2. ನಾನು ಇದೇನಪ್ಪ ಇದೊಂದು ಇಷ್ಟೊಂದು ವಿಚಿತ್ರವಾಗಿದೆ ಅದಾದ್ರೆ ಅದರಲ್ಲಿ ಇಷ್ಟೊಂದು ವಿಲೀನಶೆ ಆಗಿದ್ದಿಲ್ಲ ಪಾತ್ರ. ಆವಾಗ ಬರುತ್ತೆ, ಅವ್ರ ಅಕ್ಕರಾಗಿ ಪಾತ್ರ ಮಾಡಿಯಾಳೆ ಏನು ಬರುತ್ತೆ. ಬಟ್ ಇದ್ರಲ್ಲಂತೂ ವೈಬ್ರೆಂಟ್. ಅಯ್ಯೋ ನಾನಂದೆ ಅವಳು ತಕ್ಷಣ ಮೆಸೇಜು ಹಾಕಿದೆ, ಫೋನು ಮಾಡಿದೆ. ಐ ಥಿಂಕ್ ಯು ಆರ್ ದಿ ಬೆಸ್ಟ್ ಇನ್ ದ ಸಿನಿಮಾ ಆ್ಯಂಡ್ ಬಿಕಾಸ್ ಇಟ್ ಈಸ್ ವೆರಿ ಶಾಕಿಂಗ್. ನನಗೆ ಆ ಪಾತ್ರದ ಬಗ್ಗೆ ನನಗೆ ಮೊದಲೇ ಎಲ್ಲೂ ಬಿಟ್ಕೊಟ್ಟಿಲ್ಲ, ಯಾರೂ ಹೇಳಿರಲಿಲ್ಲ. ಸೊ ರಿಲೀಸ್ ಆಗಿ ಐ ಥಿಂಕ್ ಒಂದು ವಾರದ ಮೇಲಾದಮೇಲೆ ನಾನು ಆ ಪಿಕ್ಚರ್ ನೋಡಿದ್ದು. ಮತ್ತು ಇವನು ವಿನೋದ್ ಪ್ರಭಾಕರ್ ಕೂಡ ಕೊನೆಯ 3 ಸೀನ್ಗಳಲ್ಲಿ ಅಷ್ಟೇ ಪ್ರಭಾವಿತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋ ಡೌಟ್ ಅಬೌಟ್ ಇಟ್. ನಾನು ಅದನ್ನು ಅವ್ರಿಗೆ ಹೇಳಬೇಕು ತುಂಬ ಪ್ರಯತ್ನ ಪಟ್ಟೆ, ಆತ ಸಿಗಲಿಲ್ಲ ನನಗೆ ಫೋನ್ಗೆ. ಬಟ್ ಇವರು ರತನ್ ಪ್ರಪಂಚದಲ್ಲಿ ಯಾಕೆ ಮಾಡಿದ್ದಾರೆ? ಅಲ್ಲ ವಿನೋದ್ ಪ್ರಭಾಕರ ಅಲ್ಲ, ಇವರು ಶ್ರುತಿ ಅದ್ರಲ್ಲಿ ಏನು ವಿಲನ್ ಅಲ್ಲ, ಬಟ್ ಒಂಥರ ಬೇರೆ ಶೇಡ್ ಆಫ್ ರೋಲ್. ಯಾ ಬಿಕಾಸ್ ಆ ಕಥೆಗೆ ನಂಗೆ ಗೊತ್ತಿತ್ತು, ಪಾತ್ರ ಗೊತ್ತಿತ್ತು. ಸೊ ಆ ರೋಲ್ ಆಫ್ ಕೋರ್ಸ್ ಅದು ಇಟ್ ಈಸ್ ನಾಟ್ ಎ ವಿಲನ್ ರೋಲ್. ಇದು ಟೋಟಲಿ ವಿಲನ್. ಚಿಲಮು ಬಯಲೆ ಬೇರೆ ಇದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.